ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಜ್ಯೂಸ್ ಮಾಡ್ತಾ ಇದ್ದೀನಿ. ಪ್ರೊಮೊಗ್ರಾನೇಟ್ ಜ್ಯೂಸ್ ನೋಡಿ, ಕಾಳೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ನಾನು. ಬನ್ನಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಈಸಿನೇ, ಏನೂ ಕಷ್ಟ ಇಲ್ಲ. ಸಕ್ಕರೆನ ನಮಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಳ್ಳೋದಷ್ಟೇ. ಇದರಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ಸಕ್ಕರೆ ಹಾಕುವಾಗ ಸ್ವಲ್ಪ ನೋಡಿಕೊಂಡು ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು. ಕೆಲವರು ಮಕ್ಕಳುಗಳಿಗೆ ಜಾಸ್ತಿ ಸಕ್ಕರೆ ಬೇಕು ಅಂತಾರೆ, ಅವ್ರು ಒಂದು ಸ್ವಲ್ಪ ಜಾಸ್ತಿ ಹಾಕಿ ಕೊಟ್ಟರೆ ಆಯಿತು. ಪ್ರೊಮೊಗ್ರಾನೇಟು ತುಂಬಾ ಒಳ್ಳೆಯದು. ದಾಳಿಂಬೆ ಹಣ್ಣು ತುಂಬ ಆರೋಗ್ಯಕರವಾದಂತಹ ಅಂಶಗಳಿದೆ ಇದರಲ್ಲಿ. ಏನೇನು ಬೇಕು ಆರೋಗ್ಯಕ್ಕೆ, ಹಾರ್ಟ್ಗೆ, ಪ್ರತಿಯೊಂದಕ್ಕೂ ಕೂಡ ಇದರಲ್ಲಿದೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ವಿರುದ್ಧ ಕೂಡ ಹೋರಾಡುವಂತಹ ಶಕ್ತಿ ಈ ಒಂದು ದಾಳಿಂಬೆ ಹಣ್ಣಿದೆ. ಬನ್ನಿ, ಇಂತಹ ಒಂದು ಜ್ಯೂಸನ್ನು ಮಾಡಿ ಕುಡಿಯೋಣ ಇವತ್ತು. ನೋಡಿ, ದಾಳಿಂಬೆ ಹಣ್ಣನ್ನು ತಗೊಂಡು ಬಂದಿದ್ದೆ. ಇವಾಗ ಬಂದೆ ನಾನು, ಸಿಟಿಯಿಂದ ಬಂದೆ. ನೋಡಿ, ಕಾಳೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರಕ್ತ ಹೆಚ್ಚಾಗೋದಕ್ಕೆ ತುಂಬಾ ಒಳ್ಳೆಯದು, ಮತ್ತು ಅನಿಮಿಕ್ ಕೂಡ ಬರೋದಿಲ್ಲ ಇದರಿಂದ. ಅಷ್ಟೇ ಅಲ್ಲ, ರಕ್ತ ಪರಿಚಲನೆ ತುಂಬ ಚೆನ್ನಾಗಾಗುತ್ತೆ. ರಕ್ತ ಪರಿಚಲನೆ ಚೆನ್ನಾಗಾಗೋದ್ರಿಂದ BP ಕೂಡ ಕಂಟ್ರೋಲ್ ಆಗಿರುತ್ತೆ. ಬನ್ನಿ ಇವಾಗ ಇದನ್ನು ಜ್ಯೂಸ್ ಮಾಡೋಣ. ನೋಡಿ, ನಾನು ಈ ಥರ ಒಂದು ಜ್ಯೂಸನ್ನು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಕಾಳುಗಳನ್ನೆಲ್ಲ ಹಾಕ್ಕೊಳ್ತೀನಿ. ಈ ಥರ ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಒಳ್ಳೆಯದು. ಮಕ್ಕಳಿಗೆ ಕಾಳು ತಿನ್ನೋದಕ್ಕೆ ಆಗಲ್ಲ, ಯಾಕಂದರೆ ಅದರಲ್ಲಿ ಸೀಡ್ಸ್ ಎಲ್ಲ ಇರುತ್ತಲ್ಲ, ಬೀಜ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗಿಯೋದಕ್ಕಾಗಲ್ಲ. ಪುಟ್ಟ ಮಕ್ಕಳುಗಳಿಗೆ ಈ ಥರ ಮಾಡಿ ಕೊಡಿ. ನಾನು ಮಿಕ್ಸಿಗೂ ಕೂಡ ಹಾಕ್ತಾ ಇರಲಿಲ್ಲ. ನನ್ನ ಮಗಳು ಚಿಕ್ಕವಳಿರಬೇಕಾದ್ರೆ ನಾನು ಹಾಗೆ ರಸನ ತೆಗೆದು ಜ್ಯೂಸ್ ಮಾಡಿ ಕೊಡ್ತಾಯಿದ್ದೆ. ಇವಾಗ ನಾನು ಸೋಸ್ಕೊಳ್ತೀನಿ. ಇವಾಗ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಇನ್ನೂ ಬೇಕಾದರೆ ಹಾಕ್ಕೊಳ್ಬೋದು, ಆದರೆ ಸಕ್ಕರೆ ತುಂಬ ಅದರಲ್ಲೇ ಸ್ವೀಟ್ ಇರೋದ್ರಿಂದ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇನ್ನೂ ಹೆಚ್ಚು ಹಾಕ್ಕೊಂಡ್ರೆ ಅದಕ್ಕೆ ಹೇಳಿ ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಕಲಸೋಣ. ಅದನ್ನು ಚೆನ್ನಾಗಿ ಕಲಸೋದ್ರಿಂದ ಚೆನ್ನಾಗಿ ಮಿಕ್ಸ್ ಆದಾಗ ತುಂಬಾ ಟೇಸ್ಟ್ ಬರುತ್ತೆ. ಮಕ್ಕಳಿಗೆ ನೋಡಿ ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಅವ್ರಿಗೆ ಫುಲ್ಲು ತಿನ್ನೋದಕ್ಕಾಗಲ್ಲ ಅಲ್ಲ, ಬೀಜ ಎಲ್ಲ ಇರೋದ್ರಿಂದ. ನೋಡಿ, ಎಷ್ಟು ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ಜ್ಯೂಸು ಯಾವುದು ಅಂತ ಹೇಳಿ. ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡಿದ್ದೀನಿ ಇವತ್ತು. ಆರೋಗ್ಯಕರವಾದಂತಹ ಜ್ಯೂಸು ಇದು. ಪ್ರತಿಯೊಬ್ಬರು ಕೂಡ ಮನೇಲಿ ಸಿಕ್ಕಿದಾಗ ಮಾಡ್ಕೊಂಡು ಕುಡೀರಿ. ಸದಾಕಾಲ ಸಿಗಲ್ಲ, ನನಗೂ ಗೊತ್ತು. ಮಾರ್ಕೆಟ್ಗೆ ಹೋದಾಗ ತಗೊಂಡು ಬರ್ಬೋದು. ಬಹಳ ತುಂಬ ಬೆಲೆ ಇರುತ್ತೆ. ಒಂದೊಂದು ಸಲ 400 ರೂಪಾಯಿ ಎಲ್ಲ ಬೆಲೆ ಆಗಿರುತ್ತೆ. ಆದರೆ ಈ ಒಂದು ಸಮಯದಲ್ಲಿ ಗೌರಿ ಹಬ್ಬ ಎಲ್ಲ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಇದು ತುಂಬಾ ಕಡಿಮೆ ಬೆಲೆ ಆಗುತ್ತೆ. 120 ರೂಪಾಯಿ, 150 ರೂಪಾಯಿ, ಕೆಲವೊಂದು ಸಲ 100 ರೂಪಾಯಿ. ಇವತ್ತು ನಾನು 100 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ. 1 kgಗೆ 100 ರೂಪಾಯಿದು ಈ ರೀತಿ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ತಗೊಂಡು ಬರ್ಬೋದು. ಇದು ಸಿಕ್ಕದೇ ಇದ್ದಾಗ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ತಗೊಳ್ಬೋದು, ಬ್ಲಡ್ ಜಾಸ್ತಿ ಆಗೋಕ್ಕಿರ್ಬೋದು, ಅಥವಾ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡೋದಕ್ಕಿರ್ಬೋದು. ಆವಾಗ ಬೇರೆ ಬೇರೆ ಏನೇನು ಸಿಗುತ್ತೆ ಅದನ್ನು ತಗೊಳ್ಬೋದು. ಸೊಪ್ಪುಗಳು ತಗೊಳ್ಬೋದು. ಸೊಪ್ಪಿಗೆ ತುಂಬ ಬೆಲೆ ಕಡಿಮೆ ಇರುತ್ತೆ. ಒಂದು 25 ರೂಪಾಯಿ, 30 ರೂಪಾಯಿನಲ್ಲಿ ಆಗುತ್ತೆ. ಹೀಗೆ ನಾವು ಒಂದೇ ರೀತಿ ತಗೊಳ್ಬೇಕು ಅಂತ ಯಾವತ್ತೂ ಎಲ್ಲೂ ಹೇಳಿಲ್ಲ. ಏನು ಹೇಳುತ್ತೆ ಅಂತ ಅಂದರೆ, ಸೈನ್ಸು ನಿಮಗೆ ಯಾವಾಗ ಸಿಗುತ್ತೆ, ಸಿಕ್ಕಿದಾಗ ತಗೊಳ್ಬೇಕು. ಇವಾಗ ಇದು ಸೀಸನ್ ಇದೆ, ಇದು ಸೀಸನ್ ಇರೋದ್ರಿಂದ ಇಷ್ಟು ಕಡಿಮೆಗೆ ಸಿಗ್ತಾ ಇದೆ ಅಂದಾಗ ಸೀಸನಲ್ಲಿ ನಾವು ಏನು ಸಿಗುತ್ತೆ ಅದನ್ನು ತಗೊಂಡು ಬಳಸಿದ್ರೆ ಸಾಕು. ನೋಡಿ, ಇವತ್ತು ಈ ರೀತಿ ನಾನು ಜ್ಯೂಸನ್ನು ಮಾಡಿದ್ದೀನಿ. ನೀವು ಕೂಡ ಮಕ್ಕಳಿಗೆಲ್ಲ ಮಾಡಿ ಕೊಡಿ.
ಹಾಗೆ ಹಣ್ಣನ್ನು ತಿನ್ನೋರಾದರೆ ಹಾಗೆ ತಿನ್ಬೋದು. ಪುಟ್ಟ ಮಕ್ಕಳಿಗೆ ಬೀಜನೆಲ್ಲ ಅಗೆದು ಅದನ್ನೆಲ್ಲ ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ನಾವು ಈ ರೀತಿ ಜ್ಯೂಸನ್ನು ನಾವು ಮಾಡಿಕೊಟ್ರೆ ನೋಡಿ. ಇದು ಅಷ್ಟೇ ಅಲ್ಲ, ಇದರ ಒಂದು ಕೆಲಸ ಏನಂತ ಅಂದರೆ ಕ್ಯಾನ್ಸರ್ ಕಣಗಳು ಅಂತ ಏನಿರುತ್ತೆ ಅದನ್ನು ಕೂಡ ಅದರ ಒಂದು ವಿರುದ್ಧವಾಗಿ ಹೋರಾಡುವಂಥ ಶಕ್ತಿ ಈ ಒಂದು ದಾಳಿಂಬೆ ಜ್ಯೂಸ್ಗೆ ಇರುತ್ತೆ. ಅದಕ್ಕೆ ಇದನ್ನು ಸಿಕ್ಕಿದಾಗ ಎಲ್ಲರೂ ಕೂಡ ಬಳಸಿ. ಸೀಸನಲ್ಲಿ ಸಿಗ್ತಾ ಇರುತ್ತೆ, ಅವಾಗ ಬಳಸೋಣ ಎಲ್ಲರೂ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಮತ್ತು ಕಮೆಂಟ್ ಮಾಡಬೇಕು, ಮತ್ತು ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿ. ಇಲ್ಲಿಯವರೆಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇದರ ಜೊತೆಗೆ ಕ್ಯಾರೆಟ್ ಬೇಕಾದ್ರೂ ಮಿಕ್ಸ್ ಮಾಡ್ಕೊಳ್ಬೋದು, ಅದು ಕೂಡ ಒಳ್ಳೆಯದೇ. ಜೊತೆಯಲ್ಲಿ ಮಾಡಿಕೊಂಡು ಕುಡಿಬೋದು, ಟೇಸ್ಟಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.